ಚರ್ಮದ ತಾರುಣ್ಯವನ್ನು ಕಾಪಾಡಿಕೊಳ್ಳಲು ವೈದ್ಯರ ಸಲಹೆ ಏನು ಗೊತ್ತಾ? ಯೌವನ ಎನ್ನುವುದು ಯಾರಿಗೆ ತಾನೇ ಬೇಡ ಹೇಳಿ? ಪ್ರತಿಯೊಬ್ಬರೂ ಕೂಡ ತಾನು ಇನ್ನೂ ಹದಿಹರೆಯದ ಯುವಕ ಅಥವಾ ಯುವತಿಯಾಗಿರಬೇಕು ಎಂದೇ ಬಯಸುತ್ತಾರೆ. ಆದರೆ ಪ್ರಕೃತಿ ಲೀಲೆಗೆ ನಾವೆಲ್ಲರೂ ತಲೆಬಾಗಲೇಬೇಕು. ವಯಸ್ಸಾದಂತೆ ಅದು ನಮ್ಮ ಯೌವನವನ್ನು ಕಸಿದುಕೊಂಡು ಬಿಡುವುದು. ಆದರೆ ಕೆಲವೊಂದು ಆರೋಗ್ಯಕಾರಿ ಅಭ್ಯಾಸಗಳನ್ನು ಅನುಸರಿಸಿದರೆ ನಾವು ಮೊದಲಿನಂತೆ ತಾರುಣ್ಯವನ್ನು ಕಾಪಾಡಿಕೊಳ್ಳಬಹುದು. ಕೆಲವರು ತಮ್ಮ ಯೌವನ ಮತ್ತು ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಹಲವು ವಿಧದ ಸೌಂದರ್ಯ ಉತ್ಪನ್ನಗಳನ್ನು ಬಳಸಿದರೆ, ಇನ್ನು ಕೆಲವರು ತಮ್ಮ ಸೌಂದರ್ಯವನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಳ್ಳಲು ವೈದ್ಯರು ಅಥವಾ ಸೌಂದರ್ಯ ಸಲಹೆಗಾರರನ್ನು ಭೇಟಿ ಮಾಡುತ್ತಾರೆ. ಇದೆಲ್ಲದರ ನಡುವೆ ಚರ್ಮದ ತಾರುಣ್ಯವನ್ನು ಕಾಪಾಡಿಕೊಳ್ಳಲು ವಿಜ್ಞಾನದಲ್ಲಿಯೂ ಕೂಡ ಕೆಲವು ಸಲಹೆ ಮತ್ತು ವಿಧಾನಗಳನ್ನು ತಿಳಿಸಲಾಗಿದೆ. ನಮ್ಮ ಆಹಾರ ಪದ್ಧತಿ, ಕೂದಲು ಮತ್ತು ಚರ್ಮದ ಆರೈಕೆಯ ವಿಧಾನಗಳು ಮತ್ತು ನಾವು ಮಾಡುವಂತಹ ಕೆಲವು ಸಾಮಾನ್ಯ ತಪ್ಪುಗಳು ಚರ್ಮದ ಅಕಾಲಿಕ ವಯಸ್ಸಾಗುವ ಸಮಸ್ಯೆಗೆ ಕಾರಣವಾಗುತ್ತದೆ ಎಂಬುದಾಗಿ ತಿಳಿಸಿದ್ದಾರೆ. ಹಾಗಾಗಿ ನೀವು ಕೂಡ ಚರ್ಮದ ತಾರುಣ್ಯವನ್ನು ಕಾಪಾಡಲು ಪ್ರಯತ್ನಿಸುತ್ತಿದ್ದರೆ ಮೊದಲು ವಯಸ್ಸಾಗುವ ವೈಜ್ಞಾನಿಕ ಕಾರಣವೇನು, ನಾವು ಮಾಡುವಂತಹ ಯಾವ ತಪ್ಪುಗಳಿಂದ ಚರ್ಮಕ್ಕೆ ಬೇಗ ವಯಸ್ಸಾಗುತ್ತದೆ ಮತ್ತು ಅದನ್ನು ನಿಧಾನಗೊಳಿಸಲು ಮಾಡಬೇಕಾದ ಕ್ರಮಗಳೇನು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ. ಚರ್ಮದ ಯೌವನದ ಹಿಂದಿನ ವೈಜ್ಞಾನಿಕ ಕಾರಣಗಳು. ವಯಸ್ಸಾದಂತೆ ಎಲ್ಲರ ಚರ್ಮದಲ್ಲಿ ನೆರಿಗೆಗಳು, ಗೆರೆಗಳು ಮೂಡುವುದು ಸಹಜ. ಹಾಗೆ ಇದು ನಮ್ಮ ಜೀವನ ಶೈಲಿ, ಪರಿಸರ ಮತ್ತು ಆನುವಂಶಿಕ ಮುಂತಾದ ಅಂಶಗಳಿಂದ ಪ್ರಭಾವಿತವಾಗುತ್ತದೆ. ದೇಹದಲ್ಲಿ ಅತಿ ದೊಡ್ಡ ಅಂಗವಾದ ಚರ್ಮದಲ್ಲಿ ಸಮಯ ಕಳೆದಂತೆ ಕೆಲವು ನಿರ್ದಿಷ್ಟ ಬದಲಾವಣೆಗಳಾಗುತ್ತದೆ. ಉದಾಹರಣೆಗೆ, ಚರ್ಮದಲ್ಲಿ ತೈಲ ಉತ್ಪಾದನೆ ಕಡಿಮೆಯಾಗುವುದು, ಜೀವಕೋಶದ ವಹಿವಾಟು ಕಡಿಮೆಯಾಗುವುದು ಮತ್ತು ಕೊಲಾಜಿನ್, ಎಲಾಸ್ಟಿನ್ ಉತ್ಪಾದನೆ ಕಡಿಮೆಯಾಗುತ್ತದೆ. ಇದರಿಂದ ಚರ್ಮದಲ್ಲಿ ನೆರಿಗೆಗಳು ಮತ್ತು ಮಂದಚರ್ಮ, ಸೂಕ್ಷ್ಮಗೆರೆಗಳು ಮೂಡುತ್ತದೆ. ಅಕಾಲಿಕ ವಯಸ್ಸಾಗಲು ನೀವು ಮಾಡುವಂತಹ ಸಾಮಾನ್ಯ ತಪ್ಪುಗಳು. ಧೂಮಪಾನವು ವಯಸ್ಸಾಗುವುದನ್ನು ವೇಗಗೊಳಿಸುತ್ತದೆ. ಕೆಲವರಿಗೆ ಧೂಮಪಾನ ಮಾಡುವ ಚಟವಿರುತ್ತದೆ. ಧೂಮಪಾನವು ದೇಹದಲ್ಲಿ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ. ಇದು ಚರ್ಮಕ್ಕೆ ಸರಿಯಾದ ಪೋಷಕಾಂಶಗಳು ಸಿಗದಂತೆ ತಡೆಯುತ್ತದೆ ಮತ್ತು ಆಮ್ಲಜನಕದ ಪೂರೈಕೆ ಕೂಡ ಕಡಿಮೆ ಮಾಡುತ್ತದೆ. ಇದರಿಂದ ಚರ್ಮಕ್ಕೆ ಹಾನಿಯಾಗುವ ಮೂಲಕ ಬೇಗ ವಯಸ್ಸಾಗುತ್ತದೆ. ಧೂಮಪಾನ ಚಟವನ್ನು ನಿಲ್ಲಿಸಿದರೆ ಚರ್ಮದ ಕಾಂತಿ ಮತ್ತು ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಆಲ್ಕೋಹಾಲ್ನ ಅತಿಯಾದ ಸೇವನೆ. ಆಲ್ಕೋಹಾಲನ್ನು ಅತಿಯಾಗಿ ಸೇವಿಸುವುದರಿಂದ ಇದು ಚರ್ಮವನ್ನು ನಿರ್ಜಲೀಕರಣಗೊಳಿಸುತ್ತದೆ ಮತ್ತು ಉರಿಯೂತವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಚರ್ಮದ ಆರೋಗ್ಯವನ್ನು ಕಾಪಾಡಲು ಕಡಿಮೆ ಆಲ್ಕೋಹಾಲ್ ಸೇವನೆ ಮಾಡಿ ಮತ್ತು ನೀರು ಅಥವಾ ಹರ್ಬಲ್ ಟೀಗಳಂತಹ ಹೈಡ್ರೇಟಿಂಗ್ ಪಾನೀಯಗಳನ್ನು ಹೆಚ್ಚು ಸೇವಿಸಲು ಅಭ್ಯಾಸ ಮಾಡಿಕೊಳ್ಳಿ. ಸಂಸ್ಕರಿಸಿದ ಆಹಾರಗಳು ಮತ್ತು ಸಕ್ಕರೆ ಮತ್ತು ಸಂಸ್ಕರಿಸಿದ ಇತರೆ ಯಾವುದೇ ಆಹಾರವನ್ನು ಹೆಚ್ಚು ಸೇವಿಸುವುದರಿಂದ ವಯಸ್ಸಾಗುವ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತದೆ. ಅದಕ್ಕಾಗಿ ಸಂಸ್ಕರಿಸಿದ ಆಹಾರಗಳಿಂದ ದೂರವಿರಿ ಮತ್ತು ಉತ್ತಮ ತ್ವಚೆಯನ್ನು ಪಡೆಯಲು ಪೋಷಕಾಂಶಭರಿತ ಮತ್ತು ಸಮತೋಲಿತ ಆಹಾರವನ್ನು ಪ್ರತಿದಿನ ಸೇವಿಸಿ. ಅಸಮಂಜಸ ಚರ್ಮದ ಆರೈಕೆ ಅಭ್ಯಾಸಗಳು. ಕೆಲವರು ತಾವು ಬೇಗನೆ ಬೆಳ್ಳಗಾಗಬೇಕು ಮತ್ತು ತಮ್ಮ ಚರ್ಮದ ಸೌಂದರ್ಯವನ್ನು ತ್ವರಿತವಾಗಿ ಹೆಚ್ಚಿಸಿಕೊಳ್ಳಬೇಕು ಎಂದು ಕಠಿಣವಾದ ಚರ್ಮದ ಆರೈಕೆ ಉತ್ಪನ್ನಗಳನ್ನು ಬಳಸುತ್ತಾರೆ. ಆದರೆ ಇದು ನಿಮ್ಮ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುವ ಬದಲು ಮತ್ತಷ್ಟು ಕೆಡಿಸುತ್ತದೆ. ಯಾಕೆಂದರೆ ಇವುಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳು ಅಧಿಕವಾಗಿರುತ್ತದೆ. ಇವು ಚರ್ಮಕ್ಕೆ ಹಾನಿಯುಂಟು ಮಾಡುತ್ತವೆ. ಅಲ್ಲದೆ ಕೆಲವರು ಹೊರಗಡೆ ಹೋಗುವಾಗ ಚರ್ಮಕ್ಕೆ ಸನ್ಸ್ಕ್ರೀನ್ ಅನ್ನು ಬಳಸುವುದನ್ನು ನಿರ್ಲಕ್ಷಿಸುತ್ತಾರೆ ಅಥವಾ ಚರ್ಮಕ್ಕೆ ಮಾಯಿಶ್ಚರೈಸರ್ ಹಚ್ಚುವುದನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಇದು ಕೂಡ ಚರ್ಮಕ್ಕೆ ಹಾನಿಕಾರಕವಾಗಬಹುದು. ಹಾಗಾಗಿ ಪ್ರತಿದಿನ ಚರ್ಮದ ಆರೈಕೆ ಬಗ್ಗೆ ಹೆಚ್ಚು ಗಮನ ಕೊಡಿ. ಚರ್ಮದ ತಾರುಣ್ಯವನ್ನು ಕಾಪಾಡಲು ಈ ಮನೆಮದ್ದುಗಳು ಮತ್ತು ನೈಸರ್ಗಿಕ ಆಹಾರ ಬಳಸಿ. ಹೈಡ್ರೇಟಿಂಗ್ ಮಾಸ್ಕ್ಗಳು. ಚರ್ಮದ ಉರಿಯನ್ನು ಕಡಿಮೆ ಮಾಡಲು, ಚರ್ಮದ ತೇವಾಂಶವನ್ನು ಕಾಪಾಡಲು ವಾರಕ್ಕೊಮ್ಮೆಯಾದರೂ ಫೇಸ್ ಮಾಸ್ಕ್ಗಳನ್ನು ಮುಖಕ್ಕೆ ಹಚ್ಚಿ. ಮೊಸರು, ಜೇನುತುಪ್ಪ ಅಥವಾ ಅಲೋವೆರಾದಂತಹ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಿದ ಹೈಡ್ರೇಟಿಂಗ್ ಮಾಸ್ಕ್ಗಳನ್ನು ಹಚ್ಚಿದರೆ ತುಂಬ ಒಳ್ಳೆಯದು.
ಒಮೆಗಾ 3 ಕೊಬ್ಬಿನಾಮ್ಲಗಳು ಚರ್ಮಕ್ಕೆ ಹೊಳಪನ್ನು ನೀಡುತ್ತದೆ. ಹಾಗಾಗಿ ಅಗಸೆ ಬೀಜಗಳು ಮತ್ತು ಕೊಬ್ಬಿನ ಮೀನುಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲ ಸಮೃದ್ಧವಾಗಿದೆ. ಈ ಪ್ರಯೋಜನಕಾರಿ ಕೊಬ್ಬುಗಳು ಚರ್ಮದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತದೆ. ಗ್ರೀನ್ ಟೀಯಂತಹ ಆಂಟಿಆಕ್ಸಿಡೆಂಟ್ಗಳಿರುವ ಹರ್ಬಲ್ ಟೀ, ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿರುವ ಗ್ರೀನ್ ಟೀ ಚರ್ಮವನ್ನು ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸುತ್ತದೆ. ಚರ್ಮ ಊದಿಕೊಳ್ಳುವುದನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಕಣ್ಣುಗಳ ಸುತ್ತಲಿನ ಚರ್ಮವನ್ನು ಪುನರುಜ್ಜೀವನಗೊಳಿಸಲು ಇದನ್ನು ಆಗಾಗ್ಗೆ ಕುಡಿಯುತ್ತಿರಿ. ಅಥವಾ ಗ್ರೀನ್ ಟೀ ಬ್ಯಾಗನ್ನು ಫ್ರಿಡ್ಜ್ನಲ್ಲಿಟ್ಟು ನಂತರ ಚರ್ಮಕ್ಕೆ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಅಷ್ಟೇ ಅಲ್ಲದೆ ದಾಸವಾಳ, ತುಳಸಿ, ಪುದೀನ, ಕೆಮೊಮೈಲ್ನಂತಹ ಹರ್ಬಲ್ ಟೀಗಳನ್ನು ಸಹ ಬಳಸಬಹುದು. ಇವು ಕೂಡ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಟ್ಟಾರೆ ತಾರುಣ್ಯಪೂರ್ಣವಾದ ಚರ್ಮವನ್ನು ಪಡೆಯಲು ವಿಜ್ಞಾನದಲ್ಲಿ ತಿಳಿಸಿರುವ ಈ ಸಲಹೆಗಳನ್ನು ಪಾಲಿಸುವುದು ಉತ್ತಮ. ಇದರ ಜೊತೆಗೆ ಆಹಾರ ಕ್ರಮ, ಯೋಗ, ಧ್ಯಾನದಿಂದ ಸುಂದರವಾದ ತ್ವಚೆಯನ್ನು ಪಡೆಯಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.